ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಜಾಮೂನ್ ಮಾಡೋದಕ್ಕೆ MTR ಅವರ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದು ಬಂದು 200 ಗ್ರಾಮ್ಸ್ ಅಂತ ಅನಿಸುತ್ತೆ ಜಾಮೂನ್ ಪ್ಯಾಕೆಟು. ಅದನ್ನು ತಗೊಂಡು ಒಂದು ಬೌಲ್ ಇಟ್ಕೋತೀನಿ. ಆ ಬೌಲ್ಗೆ ಅದನ್ನು ಪ್ಯಾಕೆಟ್ ಪೂರ್ತಿ ಒಡೆದು ಹಾಕ್ಬಿಡ್ತೀನಿ. ಫಸ್ಟು 10 ರೂಪೀಸ್ಗೆಲ್ಲ ಜಾಮೂನ್ ಪ್ಯಾಕೆಟ್ ಸಿಗ್ತಿತ್ತು. ಆ 10 ರೂಪೀಸ್ ಜಾಮೂನ್ ಪ್ಯಾಕೆಟಲ್ಲಿ ಇಷ್ಟು ಇರ್ತಿತ್ತು. ಇದು ಬಂದು 60-70 ರೂಪಾಯಿ ಕೊಟ್ಟು ನಾವು ಇದನ್ನು ತೊಗೊಂಡ್ರು ಇವಾಗ ಅದು ಬರೋದು ಇಷ್ಟೇ. ಮೊದಲಿದ್ದಿದ್ದು ಇವಾಗೆಲ್ಲ ಪೂರ್ತಿ ಎಲ್ಲ ಪ್ಯಾಕೆಟಲ್ಲೂ ಕಡಿಮೆ ಆಗೋಗಿದೆ. ಅದ್ರ ಬದಲು ಮನೇಲೇ ಹೋಮ್ ಮೇಡನ್ನ ಮಾಡ್ಕೊಳ್ಳೋದನ್ನ ಕಲಿಬೇಕು ಫಸ್ಟು. ಈ ರೆಡಿಮೇಡೆಲ್ಲ ನಿಜವಾಗ್ಲೂ ಕಮ್ಮಿನೇ ಆಗೋಗಿದೆ ಇವಾಗ. ಆಮೇಲೆ ನೆಕ್ಸ್ಟು ಪೂರ್ತಿ ಅದನ್ನು ಹಾಕ್ಕೊಂಡು ನೀರು ಸೇರಿಸ್ಕೊಂಡು ಅದಕ್ಕೆ ಪೂರ್ತಿ ಕಲಿಸ್ಕೋಬೇಕು. ಪೂರ್ತಿ ಅದೆಲ್ಲ ಒಂದಾಗೋ ಥರ ಪೂರ್ತಿ ಅದನ್ನು ನೀಟಾಗಿ, ಈಗ ನಾವು ಚಪಾತಿ ಪೂರಿಗೆಲ್ಲ ಇಟ್ಟು ಕಳಿಸ್ಕೊಳ್ಳೋದಿಲ್ವಾ, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಅದು ಹೊಡಿಬಾರ್ದು, ನೀಟಾಗಿ ಅದನ್ನು ಕಲಿಸ್ಕೋಬೇಕು. ಅದಕ್ಕೆ ಕಲಿಸ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಎಲ್ಲ ಪೂರ್ತಿ ಅದನ್ನು ಕಲಿಸ್ಕೋಬೇಕು. ಆಮೇಲೆ ಕಲಿಸ್ಕೊಂಡು ತಿರ್ಗಾ ಇನ್ನೊಂದು ಸಲ ಅದೆಲ್ಲ ಒಳಗಡೆ ಹೋಗುತ್ತೆ ಎಣ್ಣೆ ಎಲ್ಲ ಆವಾಗ. ಆಮೇಲೆ ಮತ್ತೆ ಇನ್ನೊಂದು ಸಲ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಸವರಿ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡಬೇಕು. ಅದಾದಮೇಲೆ ಒಂದು ಪುಟಾಣಿದು ತಪ್ಪಲೆ ತಗೊಂಡು ಆ ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಅದು ಸಕ್ಕರೆ ಕರಗೋ ತನಕ ಬಿಡಬೇಕು. ಸಕ್ಕರೆ ಕರಗೋ ತನಕ ಬಿಟ್ಟು ಚೆನ್ನಾಗಿ ಕುದಿಬೇಕು. ಅದು ಕುದ್ದು ಅದು ಪಾಕ ಬರಬೇಕು. ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಳ್ಳೋದಕ್ಕಂತೂ ಹೋಗಬೇಡಿ. ಗಟ್ಟಿ ಪಾಕ ಮಾಡಿಕೊಂಡ್ರೆ ನಿಜವಾಗ್ಲೂ ಜಾಮೂನ್ನ ಅದ್ರ ಒಳಗಡೆ ಕರೆದು ಹಾಕಿದಾಗ ಅದು ಇದಾಗ್ಬಿಡುತ್ತೆ, ಎಲ್ಲ ಕಲ್ ಥರ ಆಗಿಬಿಡುತ್ತೆ. ಈ ಥರ ನೋಡಿ, ಇನ್ನೂ ಬಂದಿಲ್ಲ ಅದು, ಇಷ್ಟು ಇದಾಗಲ್ಲ, ಇನ್ನೂ ಸ್ವಲ್ಪ ಬರುತ್ತೆ. ಒಂದು ಎಳೆ ಪಾಕದ ಥರ ಬರುತ್ತೆ, ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದು ಆಗೋಗುತ್ತೆ. ಕುದ್ದು ಅದು ರೆಡಿ ಆಗುತ್ತೆ. ಅದನ್ನು ಸಪ್ರೇಟಾಗಿ ಸೈಡ್ಗೆ ಎತ್ತಿಟ್ಕೊಂಡು ಆಮೇಲೆ ಕೈಗೆ ಎಣ್ಣೆ ಸವರ್ಕೊಂಡು ನೀಟಾಗಿ ಅದನ್ನು ಈ ರೀತಿಯಾಗಿ ಸ್ಮಾಲ್ ಸೈಜ್ಗೆ ಉಂಡೆ ಕಟ್ಕೊಂಡ್ರೆ ಸಾಕು. ಜಾಸ್ತಿ ದಪ್ಪ ಎಲ್ಲ ಕಟ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಅದು ಅಳ್ಳಿಬಿಡುತ್ತೆ. ಅದಕ್ಕೋಸ್ಕರ ಜಾಸ್ತಿ ದಪ್ಪ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸಣ್ಣದಾಗಿ ಕಟ್ಕೊಂಡು ಅದನ್ನು ಒಂದು ಪ್ಲೇಟ್ಗೆ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟು ಕಾದಿರೋ ಎಣ್ಣೆ ಒಳಗಡೆ ಹಾಕ್ಕೊಂಡು ಈ ರೀತಿಯಾಗಿ ಫುಲ್ಲು ರೋಸ್ಟ್ ಆಗೋ ಥರ ಫ್ರೈ ಮಾಡಬೇಕು. ಅದು ಜಾಸ್ತಿ ಫ್ರೈ ಆಗೋದಕ್ಕೆ ಬಿಡಿ. ಸ್ವಲ್ಪ ಒಂದು ಚೂರು ಸಣ್ಣ ಉರಿ, ಜಾಸ್ತಿ ಸಣ್ಣ ಉರಿನೂ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ದೊಡ್ಡ ಉರಿನೂ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಳಗಡೆನೂ ಬೇಯಬೇಕಲ್ವ, ಅದು ಹಿಟ್ಟು ಥರ ಇರುತ್ತೆ. ಇಲ್ಲಾಂದರೆ ಬೆಂದ್ರಷ್ಟು ಚೆಂದ ಜಾಮೂನು. ಆಮೇಲೆ ಸುಮ್ಮನೆ ನಾವು ಮೇಲ್ಗಡೆ ಮಾತ್ರ ಕಲರ್ ಆಗಿಬಿಟ್ಟಿದೆ ಸಾಕು ಬೆಂದೋಗಿದೆ ಅಂತ ಹೇಳ್ಬಿಟ್ಟು ತೆಗೆದ್ರೆ ನಿಜವಾಗ್ಲೂ ಒಳಗಡೆ ಒಂದು ಚೂರು ಬೆಂದಿರಲ್ಲ. ಅದಕ್ಕೆ ಮೀಡಿಯಮ್ ಉರಿಲಿ ಇಟ್ಕೊಂಡು ಇವಾಗ ನಾನು ಬೇಯಿಸ್ತಾ ಇರೋದು. ನಿಮಗೆ ಗೊತ್ತಾಗುತ್ತೆ ನಾನು ಬೇಯಿಸ್ತಾ ಇರೋದು, ನೀವೇ ನೋಡ್ತಾ ಇದ್ದೀರಾ. ನಾನೇನಾರ ಜಾಸ್ತಿ ಉರಿ ಕೊಟ್ಬಿಟ್ಟಿದ್ರೆ ಸಿಕ್ಕಾಬಟ್ಟೆ ಎಣ್ಣೆ ಕುದಿಬೇಕಿತ್ತು, ನೋಡ್ತಿದ್ದೀರಾ ನೀವೇ. ನಾನು ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ತಿರೋದಕ್ಕೆ ಅದು ಈ ಥರ ನಿಧಾನಕ್ಕೆ ಬೇಯ್ತಿರೋದು. ಸಣ್ಣ ಉರಿಲಿ ಇಟ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಜಾಮೂನು ಮತ್ತು ಪಾಕನೂ ಬಿಸಿ ಇರಬೇಕು. ಜಾಮೂನು ಕರೆದು ತಾನೇ ಆಗ್ತಾನೆ ಇರಬೇಕು, ಅದು ಜಾಮೂನು ಕೂಡ ಬಿಸಿ ಇರಬೇಕು. ಕರೆದುಬಿಟ್ಟು ನಾವು ಎಣ್ಣೆಯಲ್ಲಿ ಅದನ್ನು ಎತ್ತಿದ ತಕ್ಷಣವೇ ಇದಿರುತ್ತಲ್ಲ, ಸಕ್ಕರೆ ಪಾಕ ಇರುತ್ತಲ್ಲ, ಅದ್ರ ಒಳಗಡೆ ಅದನ್ನು ಹಾಕ್ಬಿಡ್ಬೇಕು. ಆವಾಗಲೇ ಅದು ಚೆನ್ನಾಗಿ ಅದು ಎಲ್ಲ ಊದ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನೀವು, ಇದು ಈಗ ಕರ್ದು ಇಟ್ಕೊಂಡಿರೋದು, ಇದು ಈಗ ಸುಡ್ತೈತೆ ಇನ್ನು ಪಾಕ. ಅದ್ರ ಒಳಗಡೆ ನಾನೆಲ್ಲ ಹಾಕ್ಬಿಟ್ಟೆ ಒಂದೇ ಸಲ. ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟರೆ ಅದು ಫುಲ್ಲು ಚೆನ್ನಾಗಿ ಅದು ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ತುಂಬ ಚೆನ್ನಾಗಾಗಿರುತ್ತೆ. ಅರ್ಧ ಗಂಟೆಗಿಂತ ನಾನು ಜಾಸ್ತಿನೇ ಟೈಮ್ ಬಿಟ್ಟಿದ್ದೆ. 1 ಅವರ್ ಬಿಟ್ಟರು ಇನ್ನೂ ಚೆನ್ನಾಗಿರುತ್ತೆ. ಫುಲ್ಲು ದಪ್ಪ ಆಗಿರುತ್ತೆ. ಅದಕ್ಕೆ ಹೇಳಿದ್ದು, ನಾವು ಎಣ್ಣೆಲಿ ಕರಿಬೇಕಿದ್ರೂ ಅದು ಸ್ವಲ್ಪ ದಪ್ಪನೇ ಇರುತ್ತೆ. ಮತ್ತು ತಿರ್ಗಾ ಅದನ್ನು ಇದ್ರ ಒಳಗಡೆ ಹಾಕ್ತೀವಲ್ಲ ನಾವು, ಆವಾಗಲೂ ಅದು ಸಕ್ಕರೆ ಪಾಕದ ಹಾಕ್ದಾಗಲೂ ಅದು ದಪ್ಪ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಸ್ಮಾಲ್ ಸೈಜಾಗೇ ಉಂಡೆ ಮಾಡ್ಕೊಳ್ಳಿ. ಇದು ಇವತ್ತಿನ ರೆಸಿಪಿ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.